ತಾಯಿಯಪ್ಪ ಎಂಥ ಹೃದಯ, ಈ ತಾಯಿ ಹೃದಯ ಅಂತ ತಿಳ್ಕೊಂಡು ಅವ್ರ ಮಗ ಮೊನ್ನೆ ಒಬ್ಬರು PSI ಆದರು. ನಾನು ಅಂದೆ, ಈ ತಾಯಿಯ ಹೃದಯ ಮೆಚ್ಚೆ ಭಗವಂತ ಆ ಮಗನಿಗೆ PSI ಮಾಡಿರ್ಬೇಕಂತ ನನಗೆ ಭಾಳ ಭಾವ ತುಂಬಿ ನಾನು ಹೇಳಿದೆ. ಯಾಕಂತಂದ್ರೆ ನಾವು ಮನ್ಯಾಗ ಏನ ಮಾಡಿದ್ರು ಇನ್ನೊಬ್ಬರಿಗೆ ಕೊಟ್ಟು ತಿನ್ನೋದ್ರೊಳಗೆ ಭಾಳ ತೃಪ್ತಿ ಇರ್ತದೆ. ಬರೀ ನಾವಟ್ಟ ತಿನ್ನೋದ್ರೊಳಗೆ ಏನಿರಂಗಿಲ್ಲ, ನಾವಷ್ಟ ತಿನ್ನೋದ್ರೊಳಗೆ. ಕೆಲವ್ರು ನೋಡ್ಬೇಕ್ರಿ, ಏನೋ ಎಲ್ಲ ಮಕ್ಕಳು ಅವರು ಇವರು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇನ್ನೇನು ಹಾಕೊಂಡು ತಿನ್ಬೇಕು ಅನ್ನೋದ್ರೊಳಗೆ ಯಾರು ಒಬ್ರು ಬಂದ್ರೆ ಪಟ್ನ ಸರಿಸಿ ಹಿಂದಿಟ್ಟು ಹಿಂದ ಸರಿಸಿ ತೆಗೆದಿಟ್ಟು ಏನಾರ ಹಚ್ಚಿ ಬರ್ರಿವಾ ಈಗ ಬಂದ್ರೆ ಏನು ನಮ್ಮ ತಡ ಮಾಡಾಕ ಮತ್ತ ಇಂಥ ಅನ್ನೋ ಮಂದಿ ಜಗತ್ತಿನೊಳಗಿದ್ರೆ ಜಗತ್ತು ಹೆಂಗೆ ನಡೀತದ ಎಂದಿರಾ? ನಮಗೆ ಇಲ್ಲ ಮಾಡಿಕೊಂಡು ಮಂದಿಗೆ ಕೊಟ್ಟವ್ರು ಎಷ್ಟೋ ಮಂದಿ ಅದಾರೆ ಜಗತ್ತಿನೊಳಗೆ. ಕಬೀರ ದಿನನಿತ್ಯ ದಾಸೋಹ ಮಾಡುವುದು ಹೆಂಗಂತಂದ್ರೆ, ನಾವು ಹೇಳ್ತಿರ್ತೀವಲ್ಲ 12ನೇ ಶತಮಾನದೊಳಗೆ ಬಸವಣ್ಣನವರ ದಾಸೋಹ ಎಂತಾದ್ದು, ಕಲಬುರಗಿ ಶರಣಪ್ಪನ ದಾಸೋಹ ಎಂತಾದ್ದು, 40 ವಾಡದ ವೀರೇಶ್ವರನ ಶರಣರ ಮಣಿಯಲ್ಲಿ ನಡೀತಕ್ಕಂಥ ದಾಸೋಹ ಎಂತಾದ್ದು. ಪ್ರತಿನಿತ್ಯ ಅವ್ರ ಮನೆಯೊಳಗೆ ದಾಸೋಹ. ದಿವಸ 10 ಮಂದಿ, ದಿವಸ 100 ಮಂದಿ, ದಿವಸ 1000 ಮಂದಿ, ಎಷ್ಟು ಮಂದಿ ಬಂದ್ರೂ ಅವ್ರದ್ದು ಬೇರೆ ಉದ್ಯೋಗನ ಇಲ್ಲ, ಮಾಡೋದು ನೀಡೋದು ಉಣಿಸೋದು. ನಿಮ್ಮ ಮನ್ಯಾಗ ನಿಮ್ಮ ಗಂಡ ಮುಂಜಾನೆ ಎದ್ಕೊಳ್ಳೆ ಯಾರೋ ದೋಸ್ತರು ಭೇಟಿಯಾಗ್ಯಾರ ಅಂತೇಳಿ ಕರ್ಕೊಂಡು ಬಂದು ಒಂದಿಟ್ಟು ಚಾ ಮಾಡ್ತೇನೆ, 4 ಮಂದಿ ಬಂದಾರ ಅಂದ್ಕೊಳ್ಳೆ ಹ್ಞೂ ಅಂತ ಪ್ರೀತಿಯಿಂದ ಪಟ್ನ ಚಾ ಮಾಡಿ ಚಾ ಕೊಡ್ತೇನೆ 4 ಮಂದಿಗೆ. ಆನಂತರ 10ಕ್ಕೆ ಒಂದು 4 ಮಂದಿನ ಕರ್ಕೊಂಡು ಬಂದು ದೋಸ್ತರು ಬಂದಾರಟ ನಾಷ್ಟ ಮಾಡ್ತೇನೆ ಅಂದ್ಕೊಳ್ಳೆ ನಾಷ್ಟ 4 ಮಂದಿ ನಾಷ್ಟ ಮಾಡಿ ಹೆಂಗಾರ ಕಲ್ದಕ್ಕೆ ಅವ್ರಿಗೆ ಕೊಟ್ಟು ಕಳಿಸಿ ಮತ್ತವ್ ಮಧ್ಯಾಹ್ನಕ್ಕೊಂದು 4 ಮಂದಿನ ಕರ್ಕೊಂಡು ಬಂದು ಒಂದಿಟ್ಟು ಅಡಿಗೆ ಮಾಡ್ತೇನೆ ಊಟಕ್ಕೆ ತಂದ ಅಂದ್ರೆ ಬಾಯಿಲ್ ಒಳಗೆ ಅಡಿಗೆ ಮನೆ ಕರಿತೀರಿ ಗಂಡ ಒಳಗೆ ಬಾಯಿಲ್ ಒಂದಿಟ್ಟು ಆ ಕಡೆ ನೋಡಿ ನೀವಟ್ಟು ಒಳಗೆ ಬರ್ತೀರಿ, ಯಾಕಂದ್ರೆ ಬೇರೆ ಒಳಗೆ ಯಾಕೆ ಅಂದ್ಕೊಳ್ಳೆ ಅಲ್ಲ ನಿನಗೆ ಬುದ್ಧಿ ಅದ, ಇದೇನು ಹೋಟೆಲ್ ಮಾಡಿ ಮುಂಜಾನೆ 4 ಮಂದಿ, ಮಧ್ಯಾಹ್ನಕ್ಕೆ 4 ಮಂದಿ, ಸಂಜೆಗೆ 4 ಮಂದಿ ಇಲ್ಲಿ ಮಾಡೋರ್ನೇನು ತಂದು ಇಟ್ಟು ಇಲ್ಲಿ ಬೈತೀರಿಲ್ರಿ ಅವ ದಿವಸ ಹೊತ್ತೊಂಟ್ರೆ 4 ಮಂದಿನ ಕರ್ಕೊಂಡು ಬಂದ್ರ ಮಾಡಿ ಹಾಕಾಕ. ಮತ್ತು ನೀವು ಹೆಂಗ ಕಲಬುರಗಿ ಶರಣ ಬಸಪ್ಪನ ಹೆಂಡತಿ ಮಹಾದೇವಿ ಪ್ರತಿ ದಿವಸ 100 ಮಂದಿಗೆ ಅಡಿಗೆ ಮಾಡ್ತಿದ್ಲು, ಬೇರೆ ಏನಿಲ್ಲ. ಈ ಎಲ್ಲರ ಸಪ್ತಾಹ ಕಾರ್ಯಕ್ರಮ ಇದ್ದಾಗ ಅಡಿಗೆ ಮಾಡಕ್ ಹೋಗಿರ್ತಾರಲ್ರಿ ಹೆಣ್ಮಕ್ಳು, ಹಂಗ ಬಾಡಿಗೆ ಅಡಿಗೆ ಮಾಡಕ್ ಹೋದಂಗ ಅವ್ರ ಮನೆಗನೆ ಮುಂಜಾನೆ ಎದ್ದು ಕೂಡಲೇ ಒಲಿ ಹೊತ್ತಿಸಿದ್ಲು ಅಂತಂದ್ರೆ ಚಂಜಿತಕ ಅಡಿಗೆ ಮಾಡುದ ನೀಡುದ ತಮಗಾಗಿ ಅಲ್ಲ. ಈ ಹೋಟೆಲ್ದಾಗ ಹೆಂಗ್ ಮಾಡ್ತಿರ್ತಾರ ನೋಡ್ರಿ, ಹೋಟೆಲ್ದಾಗ ಬಜ್ಜಿ ಮಾಡ್ತಾರ, ಪೂರಿ ಮಾಡ್ತಾರ, ಖೀರ್ ಮಾಡ್ತಾರ, ಎಲ್ಲ ಯಾರ ಸಲುವಾಗಿ? ಮಂದಿ ಸಲುವಾಗಿ. ಹಂಗ ಅವ್ರು ಊಟ ಮಾಡಂಗಿಲ್ರಿ ಹೋಟೆಲ್ದವ್ರು, ನೀಡೋರು ಮಂದಿಗೆ ನೀಡುದ. ಆದ್ರೆ ಇಲ್ಲಿ ರೊಕ್ಕ ಕೊಡ್ತಿರ್ತೀರಿ, ವ್ಯಾಪಾರ ಇರ್ತದ. ದಾಸೋಹ ಮಂದಿರದೊಳಗೆ ಹಂಗಲ್ಲ, ತೃಪ್ತಿ ಇರ್ತದ, ಫ್ರೀಯಾಗಿ ಎಲ್ಲರಿಗೂ ದಾಸೋಹ. ಒಂದ್ಸಾರಿ ಕಬೀರ್ ದಾಸನ ಮಣಿ ಒಳಗ ಏನೂ ಇದ್ದಿದ್ದಿಲ್ಲ, ಅಂಥದ್ರೊಳಗ ಪಂಡರಿಪುರಕ್ಕೆ ದಿಂಡೆ ಹೊಂಟಿತ್ತು ಅಂತ. ಒಂದು 100 ಮಂದಿ ದಿಂಡೆ ಪಂಡರಿಪುರಕ್ಕೆ ಹೊಂಟಿತ್ತು. ಪಂಡರಿಪುರಕ್ಕೆ ಹೋಗೋ ದಿಂಡೆ ಹಂಗ ಊರಾಗ ಅದು ಹೊಂಟಿತ್ತು. ಇವ ಕಮಾಲ್ ಎದುರುಗಡೆ ಬಂದ, ಕಬೀರ್ ಎದುರುಗಡೆ ಬಂದ. ಕಬೀರ್ ನೋಡಿದ ಎಲ್ಲರೂ ಹಂಗ ತಾಳ ಬಾರಿಸುವಂತ, ಮೃದಂಗ ಬಾರಿಸುವಂತ, ವಿಠಲ 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 ಪಾಂಡುರಂಗ ವಿಠಲ ವಿಠಲ ಎಲ್ಲರೂ ಹಂಗ ಬಾರಿಸುವಂತ ಹೊಂಟಿದ್ರು. ಇವ ನೋಡಿ ಕಬೀರಂದ ಪಾಂಡುರಂಗ ಪಾಂಡುರಂಗ. ಎಷ್ಟು ಖುಷಿ ಆಯ್ತ್ರಿ ಅವನಿಗೆ. ಅವ್ರಿಗೆ ಅದ ತೃಪ್ತಿ ರೀ. ನಿಮಗೆ ಬೇರೆ ಬೇರೆ ತೃಪ್ತಿ ಇರ್ತದ. ಗಂಡ 5 ಸ್ಟಾರ್ ಹೋಟೆಲ್ ಹೋಗನು ತಯಾರಾಗಂದು ಕೂಡಲೇ ಎಷ್ಟು ಖುಷಿ ನಮ್ಮವುಗಳಿಗೆ. ಇಲ್ಲ ಅಲ್ಲಿ ತಂದೂರಿ ಪಾನಿಪುರಿ ಅದು ಇದು ಅಂತ ಗಂಡ ಹೇಳ್ದ ಅಂದ್ರೆ ನಮ್ಮ ತಾಯಿಯಂದ್ರಿಗೆ ದೊಡ್ಡ ಖುಷಿ. ಆದ್ರೆ ಸಂತರಿಗೆ ಅದಕ್ಕೆ ಅಂತಾರೆ ನೋಡ್ರಿ, ಸಂತರ ಭೇಟಿ ಆದ್ರಂದ್ರೆ ಅದ ದೀಪಾವಳಿ ಅವರಿಗೆ. ಸಂತ ತೋಚಿ ದಿವಾಳಿ ದಸರಾ ಅಂತ. ಸಂತರು ಭೇಟಿ ಆದ್ರಂದ್ರೆ ದೀಪಾವಳಿ ದಸರಾ ಅದಕ್ಕಿಂತಲೂ ಯಾವುದೂ ದೊಡ್ಡದಲ್ಲ, ಅದೇ ಅವರಿಗೆ ದೊಡ್ಡ ದಸರಾ ದೀಪಾವಳಿ. ಭೇಟಿ ಆದ ಕೂಡಲೇ ಸಂತರನ್ನ ನೋಡಿ ಕಬೀರ್ ದೀರ್ಘ ದಂಡ ನಮಸ್ಕಾರ ಹಾಕಿ ಅವ್ರು ಕೂಡ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ
ಅವ್ರಿಗೆಲ್ಲರಿಗೂ ನಮಸ್ಕಾರ ಮಾಡಿ ಒಂದು ಮಾತಂದ, ಯಪ್ಪ ಪಂಡರಿಪುರಕ್ಕೂ ಹೊಂಟಿರಿ, ಹೆಂಗಿದ್ರು ನಮ್ಮೂರ ಮೇಲೆ ಹಾದ ಹೊಂಟಿರಿ, ನಮ್ಮ ಮನ್ಯಾಗ ಪ್ರಸಾದ ಮಾಡಿ ಹೋಗ್ರಿ ಅಪ್ಪ, ನಮ್ಮ ಮನೆಗೆ ಬರ್ರಿ ಅಪ್ಪ, ನಮ್ಮ ಮನೆಯೊಳಗೆ ಪಾದ ಹಾಕರಿ ಅಪ್ಪ, ನಮ್ಮ ಮನೆಯೊಳಗೆ ಪ್ರಸಾದ ಮಾಡ್ರಿ ಅಂತಂದಾಗ ಅವ್ರು ಇಲ್ಲ ಇಲ್ಲ ಬೇರೆ ಊರೊಳಗೆ ನಮ್ಮ ಪ್ರಸಾದದ ನಾವು ಹೊಂಟಿವಂದ್ರು ಕೇಳಿಲ್ಲ. ಅಡ್ಡು ಬಿದ್ದು ಕಬೀರ. ಮತ್ತು ಕಬೀರ್ನ ಮನ್ಯಾಗ ಏನೂ ಇಲ್ರ, ಮತ್ತು ಅವಂಗ ತಿನ್ನಾಕ ಏನೂ ಇಲ್ಲದಕ್ಕ ಹೊರಗೆ ಬಂದ ನೀವು, ಅವ್ ಖಬರ ಇಲ್ಲದು. ಇವ್ರನ್ನ ಕರ್ಕೊಂಡು ಹೋದ್ರೆ ಏನು ಹಾಕ್ಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತೇ ಇಲ್ಲ. ಆದ್ರೂ ಎಲ್ಲರನ್ನೂ ಹಂಗ ಬರ್ಬೇಕ್ರಿ ಅಪ್ಪ ನಮ್ಮ ಮನೆಗೆ ಅಂತ ತಿಳ್ಕೊಂಡು ಕರ್ಕೊಂಡು ಹೋದ. ಹಾಸಾಕ ಚಲೋ ತಟ್ಟಿಲ್ಲ, ಹಂಗ ಹಿಂಗ ಮಳಿ ಹೆಂಗ ಬರ್ತದ, ಮಳಿ ಹತ್ಯದ, ಸೋರು ಮಣಿ ಅದ್ರೊಳಗೆ ನೀವು ಹೆಂಗ್ ಕೂತಾರ ನೋಡ್ರಿ. ಎಲ್ಲ ಸಂತರನ್ನ ಕುಂಡಿಸಿದ್ರು. ಸಂತರೆಲ್ಲರೂ ಕೂತ್ರಂದ್ರ ಅಲ್ಲಿ ಏನ್ ಚಾಲೋ ರೀ, ಕೀರ್ತನ, ಪಾಂಡುರಂಗನ ಕೀರ್ತನ, ಪಾಂಡುರಂಗನ ಕೀರ್ತನ, ವಿಠಲನ ಕೀರ್ತನ ಪ್ರಾರಂಭ ಆಯಿತು. ಕೀರ್ತನ ಮುಗಿದು ಕೂಡಲೇ ಪ್ರಸಾದ ವ್ಯವಸ್ಥೆ ಮಾಡಬೇಕು. ಅವ್ನು ಹೇಂತ ಕರೆದ್ಲು ಕಬೀರನ್ನ, ಅಲ್ರಿ ಇಟ್ಟು ಮಂದಿನೆಲ್ಲ ಕರ್ಕೊಂಡು ಬಂದ್ರಿ, ಮನ್ಯಾಗ ನಿಮಗೆ ನನಗೆ ಊಟಕ್ಕೆ ಏನೂ ಇಲ್ಲ, ಮತ್ತು ಹ್ಯಾಂಗೆ ಮಾಡ್ಬೇಕ್ರಿ, ಎಲ್ಲರಿಗೂ ಪ್ರಸಾದ ಹ್ಯಾಂಗೆ ಮಾಡ್ಬೇಕಂತಂದಾಗ ಅವ ಒಂದು ಹೌದಲ್ಲ, ಇನ್ನು ನಮ್ಮ ಗಂಡು ಮಕ್ಕಳಿಗೆ ತಲೆಯಾಗ ಇರೋದಿಲ್ರಿ ಏನು. ಆಗ ಮರೆತು ಬಿಡ್ತಾರೆ ಎಲ್ಲರೂ. ನೀವು ನೆನಪು ಮಾಡಿಕೊಳ್ಳಿ, ಓ ಹೌದಲ್ಲ ಅಲ್ಲಿ ಹೋಗ್ಬೇಕಾಗಿತ್ತು. ನೀವು ಅದಕ್ಕೆ ನಮ್ಮ ಶಾಸ್ತ್ರದೊಳಗ ಕಾರೇಶು ದಾಸಿ ಕರಣೇಶು ಮಂತ್ರಿ, ಭಾಳ ಶಾನ್ಯಾರ್ರೇವ ನೀವು ಭಾಳ ಶಾನ್ಯಾರದಿರಂತ ತಿಳ್ಕೊಂಡು ಈ ಮಣಿ ಚಂದಂಗೆ ನಡೀತಾವ್. ನೀವು ಮತ್ತು ಇರಲಿಲ್ಲ ಅಂದ್ರೆ ಅವು ಮಣಿ ಆಗಂಗಿಲ್ರಿ, ಎಲ್ಲ ದೇವ್ರ ಗುಡಿ ಹಾಕಾವ್. ಮತ್ತೇನು ನೀವೆಲ್ಲ ಬರೋಬರಿ ಅದಿರಂತ ತಿಳ್ಕೊಂಡು ಮಣಿ ಚಂದ ನಡೀತಾವೆ. ಯಾಕೆ ಟೈಮ್ ಟು ಟೈಮ್ ಗಂಟೆಗೆಲ್ಲ ಎಚ್ಚರಿಸ್ತೀರಿ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಎಲ್ಲನೂ ಎಚ್ಚರಿಸ್ತೀರಿ. ಅವ ನೀವು ಹೇಳಿದ ಕೂಡಲೇ ಅವಂದು ಲೈಟ್ ಹತ್ತದ ಟಪ್ ಅಂತೇಳಿ, ಹೌದಲ್ಲ. ಅವು ನಮ್ಮ ಟ್ಯೂಬ್ಲೈಟ್ ಇದ್ದಂಗೆ ರೀ, ಅವು ಪಕ್ 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 ಮಾಡ ಬಳತಿಗೆ ಪಟ್ ಹತ್ತಾವು. ನಿಮ್ಮ ಹಂಗಲ್ರಿ, ಬಟನ್ ಬಡ್ದು ಕೂಡಲೇ ಚಾರ್ಜಬಲ್. ನಿಮ್ಮ ಮೈಂಡನ ಅಷ್ಟು ಶಾರ್ಪ್ ರೀ. ಎಲ್ಲನೂ ಹೆಣ್ಮಕ್ಳು ಅಷ್ಟು ಶಾರ್ಪ್ ನಮ್ಮ ಹೆಣ್ಮಕ್ಳು. ಅದಕ್ಕೆ ಸಂಸ್ಕೃತದೊಳಗೆ ಏನಂದಾರ್ರಿ, ಕಾರೇಶು ಮಂತ್ರಿ, ಮಂತ್ರಿ ಇದ್ದಂಗೆ ನೀವು ಅಷ್ಟು ಶಾಣ್ಯಾರ ನಮ್ಮ ತಾಯಿಯಂದಿರು. ಆಕೆ ಕರೆದು ಹೇಳಿದ್ಲು, ಅಲ್ರಿ ಮನ್ಯಾಗ ಏನೂ ಇಲ್ಲ, ಎಲ್ಲರಿಗೂ ಊಟಕ್ಕೆ ಹ್ಯಾಂಗೆ ಮಾಡ್ಬೇಕು ಅಂತಂದಾಗ ಅವನ ಮಗ ಒಬ್ಬಿದ್ರಿ ಕಮಾಲ್, ಓಡಿ ಬಂದವನು, ಏನಪ್ಪ ಏನೇವ ಅಂತಂದಾಗ, ಇಲ್ಲೋ ಯಪ್ಪ ಮರೆತನೆ ನಾನು, ಮನ್ಯಾಗ ಏನೂ ಇಲ್ಲ, ಮತ್ತು ಇವತ್ತು ದಾಸೋಹಕ್ಕೆ ಮನ್ಯಾಗ ಏನೂ ಇದ್ದಿದ್ದಿಲ್ಲ, ಸಂತರು ಹೊಂಟಿದ್ರು, ಅದೆಲ್ಲ ಮರೆತು ಸೋಮ ಕರ್ಕೊಂಡು ಬಂದೀನಿ. ಎಲ್ಲರೂ ಮನ್ಯಾಗ ಬಂದು ಕುಂತಾರ, ಸಂತರು ಏನು ಮಾಡಾಕತ್ತಾರ, ಕೀರ್ತನ ಮಾಡಾಕತ್ತಾರ, ಮತ್ತಿನ್ನು ರಾತ್ರಿ 10ಕ್ಕೆ ಊಟ ಆಗ್ಬೇಕಲ್ಲ, ಈ ಮನ್ಯಾಗ ಏನೂ ಇಲ್ಲ ಅಂತಂದಾಗ ಅವ ಕಮಾಲ್ ಅಂದ. ಮತ್ತು ಹ್ಯಾಂಗೆ ಮಾಡ್ಬೇಕು ಅನ್ಕೋತ ಇಬ್ಬರು ಮಾತಾಡ್ಕೋತ ಹೊರಗೆ ಬಂದು ತೊಲೆಬಾಗಲಿಗೆ ಕಬೀರ ಅವನ ಮಗ ಕಮಾಲ ಇಬ್ಬರು ನಿಂತು ಮಾತಾಡಿದರು. ಹ್ಯಾಂಗೆ ಮಾಡ್ಬೇಕು ತಮ್ಮ ಅಂದ ಕೂಡಲೇ ಅವರಪ್ಪ ಹೇಳಿದ, ಏನಿಲ್ಲ ಕಮಾಲ, ಏನು ಯಾಕೆ ಆಗೋಲ್ದಕ್ಕತ್ತ, ಒಟ್ಟು ಸಂತರದ ಊಟ ಆಗ್ಬೇಕು ನಮ್ಮ ಮನ್ಯಾಗ, ಹಂಗೆ ಹೋಗಬಾರ್ದು. ಅದಕ್ಕೆ ಈ ಊರಾಗ ದೊಡ್ಡ ಸಾಹುಕಾರ ಮಣಿ ಅದಲ್ಲ, ರಾತ್ರಿ 11ಕ್ಕೆ 12ಕ್ಕೆ ಅವ್ರ ಮನೆಗೆ ಹೋಗಿ ತುಡುಗು ಮಾಡ್ಕೊಂಡು ಬರೋನು, ತುಡುಗಿ ಹೋಗುನು ಅವ್ರ ಮನೆಗೆ. ಅವ್ರ ಮನ್ಯಾಗ ಹೋಗಿ ಏನಾರ ತುಡುಗು ಮಾಡ್ಕೊಂಡು ಬಂದು ಒಟ್ಟು ರಾತ್ರಿ 12 ಯಾಕಲ್ಲಕತ್ತ ಅಡಿಗೆ ಮಾಡಿ ಎಲ್ಲ ಸಂತರಿಗೆ ಊಟಕ್ಕೆ ಮಾಡಿಸಿ ಕಳ್ಸೋನಪ್ಪ. ಹಂಗೆ ಹೋಗೋದು ಬೇಡ, ಅವರು ಕೀರ್ತನ ಮಾಡೋರು ಮಾಡ್ತಾರೆ, ಭಜನ ಮಾಡೋರು ಮಾಡ್ತಾರೆ, ನಡಿ ನಾವು ಹೋಗೋಣ ಅಂತ ತಿಳ್ಕೊಂಡು ತುಡುಗು ಮಾಡಕ್ಕೆ ಹೋದ್ರಿ ಕಬೀರ ಮತ್ತು ಕಮಾಲ. ಅವ್ರ ಮನೆಯೊಳಗೆ ಮತ್ತು ಸಾವುಕಾರ್ರೆ ಅವ್ರದ್ದು ಏನು ಕೆಲಸ ಇರಂಗಿಲ್ಲ, ಬಡ ಬಡ ಅಡಿಗೆ ಮಾಡಿ ಊಟ ಮಾಡಿ ಆರಾಮ್ ಮಲ್ಕೊಂಡು ಬಿಟ್ಟಿದ್ರು. ಇವು ಏನು ಮಾಡಿದಂತಂದ್ರೆ ಕಬೀರ ಕಮಾಲ ಹೋಗಿ ಹಿಂದಿನ ಮಗ್ಗಲು, ಆಗಿನ ಕಾಲದಾಗ ಎಂಥ ಸಾವುಕಾರ ಅದಾರ ಅಂದ್ರೆ ನಾವು ಸಾದಾ ಗಾಡಿನ, ಈಗಿನಗತ್ತೆ ಸಿಮೆಂಟ್ ಗಾಡಿ ಇಲ್ಲ ಏನಿಲ್ಲ, ಮಣ್ಣಿನ ಗಾಡಿ ಹಾರಿ ತೊಗೊಂಡು ಹಿಂದೆ ಹೊಡೆದ್ರು ಮಣಿ. ಅವ್ರಪ್ಪ ಹೇಳ್ದ ಕಬೀರ್, ನೀ ಒಳಗೆ ಹೋಗು, ಒಳಗೆ ಹೋಗಿ ಎಲ್ಲ ಸಂತಿ ಸಾಮಾನು ಹೊರಗೆ ಕೊಡು, ನಾ ತಗೋತನು, ಆನಂತರ ನೀ ಬರಕೆತ್ತ ಅಂತ ತಿಳ್ಕೊಂಡು ಹೇಳ್ದ. ಹ್ಞೂ ಅಂತ ಒಳಗಾದ. ಒಳಗೆ ಹೋಗಿ ತುಡುಗೇನು ಮಾಡ್ಬೇಕ್ರಿ, ಅವ್ರು ದೊಡ್ಡ ಸಾಹುಕಾರರು, ಟ್ರೇಜರಿ ತುಂಬ ಬಂಗಾರ ಅದ. ನಾವು ಅದರ ಕೇಳವ್ರಿ, ಮೊದಲೋಗಿ ಬಂಗಾರ ತಗೊಳ್ಳೋರು, ನಾವು ಮೊದಲೋಗಿ ರೊಕ್ಕ ತಗೊಳ್ಳೋರು. ಅವ ಒಳಗೆ ಹೋಗಿ ರೊಕ್ಕ ಬಂಗಾರ ಬೆಳ್ಳಿ ಏನೂ ಮುಟ್ಲಿಲ್ಲ. ಅವ ಏನು ಮುಟ್ಟಿದ ಅಂತಂದ್ರೆ ಅವ್ರ ಮನ್ಯಾಗಿರ್ತಕ್ಕಂಥ ಹಿಟ್ಟ, ಅವ್ರ ಮನ್ಯಾಗಿರ್ತಕ್ಕಂಥ ನುಚ್ಚ, ಅವ್ರ ಮನ್ಯಾಗಿರ್ತಕ್ಕಂಥ ಎಣ್ಣೆ, ಈ ಅಡಿಗೆಗೆ ಏನು ಬೇಕಲ್ಲ ಸಾಮಗ್ರಿ, ಅವತರ್ನೆಲ್ಲ ತಗೊಂಡ. ಅವತರ್ನ ತಗೊಂಡು ಕಿಟಕಿ ಏನು ಮಾಡಿದ್ದಲ್ಲ ಅವ್ರ ಅಪ್ಪಗೆ ಬಡ 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 ಹೊರಗೆ ಕೊಟ್ಟ. ಹೊರಗೆ ಕೊಟ್ಟ ನಂತರ ಅವೆಲ್ಲ ತಗೊಂಡು ಒಂದು ಕಟ್ಟಿ ಮ್ಯಾಗ ದೂರ ಓದಿಟ್ಟ. ಇನ್ನೇನು ತಗೊಂಡು ಹೋಗ್ಬೇಕಂತೇಳಿ ಅವೆಲ್ಲ ಹೊರಗೆ ಹೋಗಿದ್ದ. ಇವೊಂದು ಅಕ್ಕಿ ಪಾಕಿಟ್ ಹೆಗಲ ಮ್ಯಾಗ ಇಟ್ಕೊಂಡು ಹೋಗ್ಬೇಕು ಅನ್ಗುಡ್ದ. ಅದ ಕಾಲಾಗ ಏನು ಬಿತ್ತೋ ಏನು ಸಿಕ್ತೋ ಗೊತ್ತಿಲ್ಲ, ಪಡಿಸಲಿ ಆಗ ದಪ್ಪಂತ ಬಿದ್ರಿ ಕಮಾಲ.
ಅವನ ಮಗ ಪಡಸಲಾಗಿ ಬಿದ್ದು ಕೂಡಲೇ ಸಪ್ಪಳಾಯಿತು. ಸಪ್ಪಳಾದ ಕೂಡಲೇ ಅವ್ರು ಯಾರೋ ಬಂದಾರಂತ ಬಡ ಬಡ ಎದ್ದರು. ಅವ್ರು 7 ಗುಡದ ಏನು ಮಾಡಿದ ಅಂತಂದ್ರೆ ಓಡಿ ಹೋಗಿ ಆ ಚೀಲ ಕಿಡಿಕ್ಯಾಗ ಹೊರಗೆ ಒಗದು ನಾನು ಅದ್ರೊಳಗೆ ಪಾರಾಗ್ಬೇಕಂತೇಳಿ ಆ ಕಿಡಿಕ್ಯಾಗ ಹೋಗಿದ್ದು ಒಳಗ ಅರ್ಧ ಚಂಡ ಹೊರಗೆ ಹೋಗಿತ್ತು.